ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದ 43ನೇ ಪ್ರಶ್ನೆಯನ್ನ ಗಮನಿಸಿ. ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಅಥವಾ ನಿಲ್ಲದಿರುವ ಫಲಿತಾಂಶ ಎಷ್ಟು? ಸೊ ಇಲ್ಲಿ ಕೆಳಗೆ ಚಿತ್ರವನ್ನ ಕೊಟ್ಟಿದ್ದಾರೆ. ಸೊ ಈ ಚಕ್ರವನ್ನ ತಿರುಗಿಸಿದ್ರೆ ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಅಥವಾ ನಿಲ್ಲದೇ ಇರುವ ಫಲಿತಾಂಶವನ್ನು ಲೆಕ್ಕ ಹಾಕಬೇಕು. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ನಾವೇನ್ ಮಾಡ್ಬೇಕು, ಒಟ್ಟು ಎಷ್ಟು ಭಾಗಗಳಿದೆ ಅಂತ ಗುರುತಿಸ್ಕೊಳ್ಬೇಕು. ಸೊ ಇಲ್ಲಿ 8 ಸಮಾನ ಭಾಗಗಳನ್ನಾಗಿ ವಿಂಗಡಿಸಲ್ಪಟ್ಟಿದ್ದಾರೆ ಅಲ್ವಾ? ಹಾಗಾದ್ರೆ ಇಲ್ಲಿ ಹಸಿರು ಭಾಗ ಇರುವಂತದ್ದು 5. ಓಕೆ, ಸೊ ಹಸಿರು ಭಾಗ ಇದು ಮತ್ತು ಕೆಂಪು ಭಾಗ ಅಂದ್ರೆ ರೆಡ್ ಎಷ್ಟಿದೆ? 3 ಭಾಗಗಳನ್ನ ಒಳಗೊಂಡಿದೆ. ಹಾಗಾದ್ರೆ ಇಲ್ಲಿ ಒಟ್ಟು ಫಲಿತಾಂಶಗಳ ಸಂಖ್ಯೆ n ಆಫ್ ಎಷ್ಟಾಗುತ್ತೆ? 8 ಆಗುತ್ತೆ. ಮೊದಲನೇ ಪ್ರಶ್ನೆಯನ್ನ ಏನ್ ಕೇಳಿದಾರ ಅವರು, ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಅಥವಾ ಇಲ್ಲದಿರುವ ಫಲಿತಾಂಶವನ್ನ ಲೆಕ್ಕ ಹಾಕಬೇಕು. ಸೊ ಇಲ್ಲಿ ಮೊದಲನೇದಾಗಿ ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಫಲಿತಾಂಶ. ಇಲ್ಲಿ ಪತ್ರದಲ್ಲಿ ಒಟ್ಟು 5 ಹಸಿರು ಭಾಗಗಳಿವೆ ಅಲ್ವಾ? ಸೊ ಆದ್ರಿಂದ ಮುಳ್ಳು ಹಸಿರು ಭಾಗದ ಮೇಲೆ ನಿಲ್ಲುವ ಸಾಧ್ಯತೆ ಅಥವಾ ಫಲಿತಾಂಶಗಳು ಏನಾಗತ್ತೆ ಹೇಳು? 5 ಆಗಿದೆ. ಓಕೆ, ಮೊದಲನೆಯ ಪ್ರಶ್ನೆಯಲ್ಲಿ ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಫಲಿತಾಂಶಗಳು 5 ಆಗಿದೆ. ಸೊ ಅಥವಾ ನಿಲ್ಲದೆ ಇರುವ ಅಂದ್ರೆ ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲದೆ ಇರುವಂತಹ ಫಲಿತಾಂಶವನ್ನ ಹೇಳ್ಬೇಕು. ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲದೆ ಇದ್ರೆ ಅಂದ್ರೆ ಅದು ಕೆಂಪು ಖಂಡದ ಮೇಲೆ ನಿಲ್ಬೇಕು ಅಂತ ಅರ್ಥ ಅಲ್ವಾ? ಹಾಗಾದ್ರೆ ಚಕ್ರದಲ್ಲಿ ಒಟ್ಟು 3 ಕೆಂಪು ಭಾಗಗಳಿದೆ. ಸೊ ಆದ್ದರಿಂದ ಹಸಿರು ಭಾಗದ ಮೇಲೆ ನಿಲ್ಲದೆ ಇರುವ ಫಲಿತಾಂಶ ಎಷ್ಟಾಗತ್ತೆ? ಹಸಿರು ಖಂಡ ಮುಳ್ಳು ನಿಲ್ಲದಿರುವ ಫಲಿತಾಂಶ. ಥ್ಯಾಂಕ್ ಯು.